ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಿದ್ದೀರಾ ರೂಪಗೌಡ ವ್ಲಾಗಿಂಗ್ ಕನ್ನಡ ರೆಸಿಪಿ. ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದೆ ವೀಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿ. ಇವತ್ತು ನಾನು ಕೆಲಸಕ್ಕೆ ಲೇಟಾಗಿ ಹೋಗ್ತೀನಿ. ಪೀಸ್ ಇರ್ನಿಲ್ಲ ನನಗೆ, ಹಂಗಾಗಿ ಇವತ್ತು ಲೇಟಾಗಿ ಹೋಗ್ತೀನಿ. ಇವಾಗ 12 ಗಂಟೆ ಆಗಿದೆ. ಇವಾಗ ನಾನು ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಧ್ಯಾಹ್ನಕ್ಕೆ ಬನ್ನಿ ನೋಡೋಣ. ಸಿಂಪಲ್ಲಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವ ಮಸಾಲೆನೂ ಹಾಕ್ದೆ. ನೀವು ಮಾಡಿ ನೋಡ್ಕೊಂಡು ಮಾಡಿರಿ. ಹೆಂಗಿತ್ತು ಟೇಸ್ಟು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ. ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಪೀಸು ಮತ್ತು ಈರುಳ್ಳಿ ಹಾಕ್ಕೊಂಡು ಒಂದು ಸಲ ರುಬ್ಕೊಂಡು ಇಟ್ಕೊಳ್ಳಿ. ಆಮೇಲೆ 2 ಸ್ಪೂನ್ ನಾನು ಖಾರದ ಪುಡಿ ಹಾಕಿದ್ದೀನಿ. ಆಮೇಲೆ 3 ಸ್ಪೂನು ಧನಿಯಾ ಪುಡಿ ಹಾಕ್ತಿದ್ದೀನಿ. ಇದನ್ನು ಫುಲ್ಲು ಮ್ಯಾಶ್ ಆಗಂಗೆ ರುಬ್ಕೊಂಡು ಇಟ್ಕೊಳ್ಳಿ, ಸಣ್ಣಕ್ಕಾಗಂಗೆ. ಇವಾಗ ನಾನು ರುಬ್ಬಾಯಿತು. ಇವಾಗ ನಾನು ಸ್ಟವ್ ಹಚ್ಚಿ ಪಾತ್ರೆ ಇಡ್ತಿದ್ದೀನಿ. ಎಣ್ಣೆ ಮೊದಲೇ ಹಾಕಿದ್ದೀನಿ. ಇವಾಗ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಫ್ರೈ ಆದಮೇಲೆ ಈರುಳ್ಳಿ ಹಾಕಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ಗಂಟ ಫ್ರೈ ಮಾಡಬೇಕು. ಇವಾಗ ಟೊಮೊಟೊ ಹಾಕ್ತಿದ್ದೀನಿ. ಟೊಮೊಟೊನ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ನಾನು ರುಬ್ಬೋಕೆ ಹಾಕಲ್ಲ, ಹಾಗಾಗಿ ಒಗ್ಗರಣೆಗೆ ಹಾಕ್ತೀನಿ ನಾನು ಟೊಮೊಟೊ ಯಾವಾಗಲೂ. ಒಗ್ಗರಣೆಗೆ ಹಾಕಿದರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕಿದೆಲ್ಲ. ಇವಾಗ ಇಸ್ಕಿದ ಬೇಳೆ ಹಾಕ್ತಿದ್ದೀನಿ, ಅವರೆಕಾಳು ಇಸ್ಕಿದ ಬೇಳೆ. ಅದು ಎಣ್ಣೆನಲ್ಲೇ ನೀಟಾಗಿ ಫ್ರೈ ಆಗಬೇಕು. ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಫ್ರೈ ಮಾಡಿ. ಇವಾಗ ನಾನು ರುಬ್ಬಿರೋ ಮಸಾಲೆನ ಹಾಕ್ತಿದ್ದೀನಿ. ಮಸಾಲೆ ಹಾಕಿ ಒಂದು ಸತಿ ಸೌಟಲ್ಲಿ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದ್ಮೇಲೆ ನಾನು ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನಾನು ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ತಿದ್ದೀನಿ. ಇವಾಗ ಉಪ್ಪು ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕ್ತಿದ್ದೀನಿ. ಅದು ಕುದಿಯೋಕ್ಕೆ ಬಿಡಬೇಕು. ಒಂದು ಸ್ವಲ್ಪ ಕುದ್ದ ಮೇಲೆ ಈ ಥರ ಇನ್ನೊಂದು ಸಲ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡಿಬಿಟ್ಟು ಇವಾಗ ಪ್ಲೇಟ್ ಮುಚ್ಚಬೇಕು. ನಾನು ಪ್ಲೇಟ್ ಮುಚ್ತಿದ್ದೀನಿ. ಮಧ್ಯೆ ಒಂದೊಂದು ಸಲ ಈ ಥರ ಪ್ಲೇಟ್ ಎತ್ತಿ ತಿರುಗಿಸ್ಕೋಬೇಕು. ಅವಾಗವಾಗ ತಿರುಗಿಸ್ಕೊಳ್ಳಿ. ನಾನಿವಾಗ ಕಾಳು ಬೆಂದಿದೆಯಾ ಅಂತ ನೋಡ್ತಿದ್ದೀನಿ. ಬೆಂದಿದೆ ಕಾಳು. ಇವಾಗ ನಾನು ಮೊಟ್ಟೆ ಒಡೆದು ಹಾಕ್ತಿದ್ದೀನಿ. ಮೊಟ್ಟೆ ಒಂದೇ ಜಾಗಕ್ಕೆ ಹಾಕ್ಬಾರ್ದು, ಸುತ್ತ ಹಾಕಬೇಕು. ನಾನಿವಾಗ ಎಲ್ಲ ಮೊಟ್ಟೆನೂ ಒಡೆದು ಹಾಕ್ಕೊಂಡಿದ್ದೀನಿ. ನಾನು ಟೋಟಲ್ 4 ಮೊಟ್ಟೆ ಹಾಕಿದ್ದೀನಿ. ನನ್ನ ಮೊಟ್ಟೆ ಎಲ್ಲ ಒಡೆದಾಯ್ತು. ಅದನ್ನ ಫುಲ್ಲು ಕಮ್ಮಿಲೇ ಇಡಬೇಕು ಮೊಟ್ಟೆ ಹಾಕಿದ ಮೇಲೆ. ಇವಾಗ ನಿಧಾನಕ್ಕೆ ಸೌಟು ಹಾಕ್ಬಿಟ್ಟು ಜಾಸ್ತಿ ಅಲ್ಲಾಡ್ಸೋಕೆ ಹೋಗಬಾರ್ದು. ಇವಾಗ ಅದು ಆಗಿದೆ ಸಾಂಬಾರು. ನೋಡಿ, ನಾನು ತೋರಿಸ್ತಿದ್ದೀನಿ ಮೊಟ್ಟೆ ಸಾರು ಯಾವ ಥರ ಬಂದಿದೆ ಅಂತ. ತುಂಬಾ ಸಿಂಪಲ್ಲು. ಆಯಿತು ಸಾಂಬಾರು. ಇವಾಗ ನಾನು ಮುದ್ದೆಗೆ ಇಡ್ತಿದ್ದೀನಿ. ನಾನು 2 ಲೋಟ ನೀರು ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಹಸಿಟ್ಟು ಉದುರಿಸಿ ಇಡ್ತಾಯಿದ್ದೀನಿ. ಅದು ಇವಾಗ ಉಪ್ಪು ಬಂದಿದೆ. ಇವಾಗ ನಾನು 2 ಲೋಟ ನೀರಿಗೆ ಒಂದು ಕಪ್ಪು ನಾನು ಹಸಿಟ್ಟು ಹಾಕ್ತಿದ್ದೀನಿ. ಹಸಿಟ್ಟು ಹಾಕಿದ ಮೇಲೆ ಉಪ್ಪು ಹಾಕಿ, ಯಾಕೆಂದರೆ ಗಂಟು ಬರಲ್ಲ. ಅದು ಗಂಟು ಹಾಕಬಾರ್ದು ಅಂತ ಉಪ್ಪು ಹಾಕೋದು. ನಾನು ಉಪ್ಪು ಹಾಕಿದ ಮೇಲೆ ನೀಟಾಗಿ ಕೋಲಲ್ಲಿ ಇನ್ನು ಸ್ವಲ್ಪ, ಅದು ಪೂರ್ತಿ ಇದು ಮಾಡಬಾರ್ದು, ಸ್ವಲ್ಪ ಮೇಲ್ಮೇಲೆ ಹಂಗೆ ಪ್ರೆಸ್ ಮಾಡಿಬಿಟ್ಟು ಆ ಥರ ಬೇಯಕ್ಕೆ ಬಿಡಬೇಕು. ಉರಿ ಕಮ್ಮಿ ಮಾಡಿ. ಅದು ಫುಲ್ಲು ಕಮ್ಮಿನೇ ಇರಬೇಕು ಉರಿ. ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ಅದನ್ನು. ಅದು ಬೆಂದಿದೆ. ಇವಾಗ ನಾನು ಇನ್ನೊಂದು ಸಲ ಕೆಳಗಡೆ ಇಟ್ಟು ತಿರುಗಿಸಿ ಮತ್ತೆ ಒಲೆ ಮೇಲೆ ಸ್ಟವ್ ಮೇಲೆ ಇಕ್ತಾಯಿದ್ದೀನಿ. ಅದು ನೋಡಿ, ಕೈ ಗಂಟಲ್ಲ, ನೀಟಾಗಿ ಬೆಂದಿದೆ. 10 ನಿಮಿಷ ಬೇಯಿಸಿದ್ರೆ ಸಾಕು, ನೀಟಾಗಿ ಬೇಯುತ್ತೆ. ನಾನು ಮಾಡ್ತಿರೋದು ರಾಗಿ ಮುದ್ದೆ ಅಲ್ಲ, ಇದು ಮೆಂತ್ಯ ಮುದ್ದೆ. ರಾಗಿ, ಮೆಂತ್ಯ, ಅಕ್ಕಿ, ಜೋಳ, ಗೋಧಿ ಎಲ್ಲ ಮಿಕ್ಸ್ ಮಾಡಿ ನಾನು ಮಿಲ್ ಮಾಡಿಸ್ಕೊಂಡಿರೋದು. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ. ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು, ಈ ಥರ ನೀಟಾಗಿ ಬರುತ್ತೆ. ಕರೆಕ್ಟಾಗಿ 1 ಲೋಟ ಹಸಿಟ್ಟಿಗೆ 2 ಲೋಟ ನೀರು ಹಾಕಿದರೆ ಕರೆಕ್ಟಾಗಿ ಬರುತ್ತೆ. ನೋಡಿ ಈ ಥರ ಬಂದಿದೆ ಮುದ್ದೆ. ಇವಾಗ ಆಯಿತು, ಎಲ್ಲ ರೆಡಿ ಆಯಿತು. ಮುದ್ದೆನೂ ಆಯಿತು, ಮೊಟ್ಟೆ ಸಾಂಬಾರು ಆಯಿತು, ಇಸ್ಕಿದ ಬೇಳೆ ಮೊಟ್ಟೆ ಸಾಂಬಾರು. ಇವಾಗ ಊಟಕ್ಕೆ ಕೂತ್ಕೋಬೇಕು. ಫ್ರೆಂಡ್ಸ್, ಬನ್ನಿ ಊಟ ಮಾಡೋಣ.
ಏನ್ ಚೆನ್ನಾಗಿತ್ತು ಆಟ ಆಡಕ್ಕೆ ನೀವು ಮಿಷಿನ್ ಹಾಕಿದ್ರಾ ಅಲ್ಲಿ ಹುಡುಗರು ಇದ್ವಾ ಒಂದ್ ಚಿಕ್ಕ ಪಾಪು ನನ್ ಚಪ್ಪಲಿ ಬಿಚ್ಚಾಕ್ತು ನನ್ ಚಪ್ಪಲಿ ಬಿಚ್ಚಾಕ್ತು ಆಮೇಲೆ ನಾನು ಅಳ್ತಿದ್ದೆ ಅಜ್ಜಿ ಹತ್ರ ಹೋಗ್ಬಿಟ್ಟು ಚಾಕ್ಲೇಟ್ ಕೊಡು ಅಂತಿದ್ದೆ ಅಷ್ಟೇಯಾ ಅಳ್ತಿದ್ದೆ ಎಲ್ಲ ಮುಗ್ದೋಯ್ತಾ ಇನ್ನು ಏನಾದ್ರು ಹೇಳ್ಬಿಡ ತೆಗಿ ಆಮೇಲೆ ನಾವಿಬ್ರು ಫೋನ್ ಮಾಡ್ತಿದ್ವಿ ಫೋನ್ ಮಾಡ್ತಿದ್ವಿ ಆಮೇಲೆ ಆಟ ಆಡ್ತಿದ್ವಿ ಆಮೇಲೆ ಏನ್ ಮಾಡಿದ್ರಿ ಇಷ್ಟೇ ಇಷ್ಟೇಯಾ ಇನ್ನು ಏನಾರ ಇದ್ರೆ ಹೇಳ್ಬಿಡು ಬ್ಯಾಲೆನ್ಸ್ ಇಲ್ಲ ಇವತ್ತು ಕೆಲಸದಿಂದ ಬೇಗ ಬಂದಿದ್ದೆ ಹಂಗಾಗಿ ನಮ್ಮ ಫ್ರೆಂಡ್ ಮಂಜು ಆಂಟಿ ಮನೆಗೆ ಹೋಗಿದ್ದೆ ಅಂದ್ರಳ್ಳಿಗೆ ಅವ್ರ ಮೊಮ್ಮಗ ನಾನು ಹಿಂಗೆ ಏನೋ ತಮಾಷೆ ಮಾತಾಡ್ತಾಯಿದ್ದೋ ಅವರು ಇವಾಗ ತಾನೇ ಕೆಲಸದಿಂದ ಬಂದಿದ್ದರು ನಾನು ಕೆಲಸ ಮುಗಿಸ್ಕೊಂಡು ಹಂಗೆ ಹೋಗಿದ್ದೆ ಫ್ಯಾಕ್ಟ್ರಿಯಿಂದ ಹಂಗೆ ನನ್ನ ಜೊತೆ ಸ್ವಲ್ಪ ಅವನು ಚೆನ್ನಾಗಿ ಕ್ಲೋಸಾಗಿರ್ತಾನೆ ಹಿಂಗೆ ಏನೇನಾದ್ರು ಕಾಮಿಡಿ ಮಾಡ್ತಾಯಿರ್ತಾನೆ ನಾನು ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತಿದ್ದೆ ಅವ್ರ ಜೊತೆ ಅಡುಗೆ ಏನು ಮಾಡಿದ್ರಿ ಅಡುಗೆ ಏನು ಮಾಡಿಲ್ಲ ಮತ್ತೆ ಮಧ್ಯಾಹ್ನ ಏನು ತಿಂದೋದ್ರಿ ಮಧ್ಯಾಹ್ನ ಊಟ ಏನು ಮಾಡೋದ್ರಿ ಚಕ್ಲಿ ಬರೀ ಚಕ್ಲಿ ತಿಂದೆ ಹೊಟ್ಟೆ ತುಂಬವಾ ಒಂದೇ ಅನ್ನ ಸಾಂಬಾರು ಏನು ತಿಂದಿಲ್ವಾ ಇಲ್ಲ ಇಲ್ಲ ಯಾಕೆ ಇಲ್ಲ 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 ನಾನು ತಿನ್ನಲ್ಲ ಇಲ್ಲ ಅವಳು ಸಿಹಿ ಒಳ ಅನ್ನ ಮಾಡ್ಲ ಮುದ್ದೆ ಮಾಡವನೇ ಏನು ಇಷ್ಟ ನಿಂಗೆ ಆಮೇಲೆ ಆಮೇಲೆ ಪುಳಿಯೋಗರೆ ಮಸಾಲೆ ದೋಸೆ ಆಮೇಲೆ ಮಸಾಲೆ ಹೋಟ್ಲ ಆರ್ಡರ್ ಮಾಡಕ್ಕೆ ದೋಸೆ ಇಡ್ಲಿ ನಾನು ಬಂದಿದ್ದೀನಲ್ಲ ಬಿರಿಯಾನಿ ಮಾಡ್ರಿ ಇವತ್ತು ಬಿರಿಯಾನಿ ಇಡ್ಲಿ ಮಟನ್ ಇವತ್ತು ಏನು ಮಾಡ್ತೀಯಾ ನಾನು ಬಂದಿದ್ದೀನಲ್ಲ ಹಾಂ ಕಬಾಬ್ ಮಾಡ್ತೀಯಾ ಹೋಗ್ತಾ ಹಬ್ಬ ಹಂಗಾರೆ ನಾನು ತಿಂದೆ ಹೋಗೋದು ಇವತ್ತು ಕಬಾಬ್ ತಿಂದೆ ಹೋಗಲ್ಲ ಅದೇ ದುಡ್ಡು ಬೇಕಲ್ಲ ದುಡ್ಡು ಮತ್ತು ನೀನು ಹೇಳಿಲ್ಲ ಕಬಾಬ್ ಮಾಡ್ತೀನಿ ಅಂತ ಫಸ್ಟ್ ನೀನು ಕೊಡ್ಬೇಕಲ್ಲ ನಾನು ಕೊಡೋಣ ನಾನು ಕೊಟ್ಟರೆ ನೀನು ತಂದು ಮಾಡ್ತೀಯಾ ಹಂಗಾರೆ ನಮ್ಮನೆಗೆ ಬಂದ್ರಿ ನಾನೇ ಕೊಡೋದು ತಗೊಂಬಂದು ಮಾಡ್ಕೊಡ್ತೀನಿ ನಮಗೆ ತಗೋ ಅರ್ಧ ಕೆ ಜಿ ಕೋಳಿ ಚಿಕನ್ ತಗೋ ಕಬಾಬ್ ಮಾಡ್ಕೊಂಡು ತಿನ್ಬಿಡ ನಾವು 3 ದಿನ ಆಯ್ತಾ ದುಡ್ಡು ಯಾರು ಕೊಡ್ತಾರೆ ಹಾಂ ಅಲ್ಲ ಇದೆಯಾ ಬರ್ತೀಯಾ ಹಾಂ ಬಗ್ಗೆ ನೋಡ್ತಾನೆ ಬರ್ತೀಯ ಅಲ್ಲ ಇರ್ತೀಯಾ ಒಂದು ಬಾ ನೀನು ಕಬಾಬ್ ಮಾಡಬೇಡ ಅಲ್ವ ತಿಂದೆ ಸಾಕು ಅಂಟಿಲ್ಲ ಹೋಗೋದು ಅಂಟಿಲ್ಲ